ದಯಮಾಡಿ ಮುಂದಿನ ಸಾಲಿಗೆ ಬರಬೇಕು. ಲೋಕಾರ್ಪಣೆಯಾಗಿದೆ ಪ್ರಶಸ್ತಿ ಪುರಸ್ಕೃತರ ಪುಸ್ತಕ ಪೋಕ್ಸೋ ಮರ್ಯಾದೆಗೆ ಹತ್ಯೆ ಮಾಧ್ಯಮದ ಶ್ರೀಯೋನ ಶ್ರೀಮತಿ ಅನಿತಾ ವಿಜಯ ಕರ್ನಾಟಕ ಶಿವಮೊಗ್ಗ ವರದಿಯನ್ನು ಸಲ್ಲಿಸಿಕೊಂಡವರು. ಕೃಷಿ ಸಂವಹನ ಒಂದು ಅಧ್ಯಯನ ಶ್ರೀ ಹರೀಶ್ ಆಚಾರ್ಯ ಪ್ರಜಾಪ್ರಗತಿ ತುಮಕೂರು. ಕಲ್ಯಾಣ ಕರ್ನಾಟಕ ಪ್ರವಾಸೋದ್ಯಮ ಮತ್ತು ಮಾಧ್ಯಮ ಶ್ರೀ ಭೀಮಾಶಂಕರ ಸಮಿತಿ ಕರ್ನಾಟಕ ಕಲಬುರಗಿ. ಬುಡಕಟ್ಟು ಕಾರ್ಯಗಳು ಹಾಗೂ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನ ಮಾಧ್ಯಮ ನೋಟ ರವಿ ಮಾಧ್ಯಮ ಶಿಕ್ಷಣ ಮತ್ತು ವೃತ್ತಿ ನಡುವಿನ ಅಂತರ. ಹೀಗೆ ಫೆಲೋಶಿಪ್ ವರದಿ ದಿನ ಒದಗಿದ್ದಾರೆ ಶ್ರೀ ವಿಜ್ವಾನ್ ಹರ್ಷದವರು, ಮಾನ್ಯ ಶಾಸಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ. ಅವರ ನುಡಿಗಳನ್ನು ಆಲಿಸುವಂತಹ ಹೊತ್ತು ಇದಾಗಿದೆ. ಬರಮಾಡಿಕೊಳ್ಳುವ ಚಪ್ಪಾಳೆಗಳ ಪ್ರೆಸ್ ಇಂಡೆಕ್ಸ್ ಅಲ್ಲಿ ನಾವು ಇಷ್ಟು ಕೆಳಗಡೆ ಹೋಗಬೇಕಾದ್ರೆ ಅದಕ್ಕೆ ಕಾರಣಗಳೇನು? ಇವತ್ತು ಒಬ್ಬ ಸ್ವತಂತ್ರ ಮಾಧ್ಯಮದ ಒಂದು ಪತ್ರಕರ್ತರ ಪರಿಸ್ಥಿತಿ ಏನಿದೆ, ಅವರು ಸ್ವತಂತ್ರವಾಗಿ ತಮ್ಮ ವೃತ್ತಿಯನ್ನು ನಡೆಸ್ತಕ್ಕಂಥ ಇವತ್ತು ವಾತಾವರಣ ಇದೆಯಾ? ಯಾಕಂದರೆ ಮಾಧ್ಯಮದ ಕಾರ್ಪೊರೇಟೀಕರಣ ಆದ ನಂತರ ಕಾರ್ಪೊರೇಟ್ ಕಂಪನಿಗಳ ಇಂಟ್ರೆಸ್ಟನ್ನು ಅವ್ರು ಕಾಪಾಡ್ಕೋತಾರೆ ಹೊರತು ಜನರ ಇಂಟ್ರೆಸ್ಟನ್ನು ಕಾಪಾಡ್ತಕ್ಕಂಥ ಅವರ ಪ್ರಿಯಾರಿಟಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಬ್ಬ ಸ್ವತಂತ್ರ ವಿಚಾರಣೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಪತ್ರಕರ್ತ ಯಾವ ರೀತಿ ಯಾವ ಪರಿಸ್ಥಿತಿಯಿಂದ ಅವನು ಪಾರಾಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಮತ್ತು ಧೈರ್ಯದಿಂದ ಕೆಲಸ ಮಾಡಿದವ್ರ ಮೇಲೆ ಎಂಥ ಕೇಸ್ ಆಗಿದೆ ಅಂತಲೂ ಕೂಡ ನಾವು ನೋಡಿರ್ತಕ್ಕಂಥದ್ದು ನಾವು ನಮ್ಮ ಮುಂದೆ ಇದೆ. ಆ್ಯಂಟಿ ಟೆರರ್ ಕಾಯ್ದೆಗಳನ್ನು ಕೂಡ ಹಾಕಿ 1 ವರ್ಷ 2 ವರ್ಷ 3 ವರ್ಷ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಕೂಡ ನಾವು ನೋಡಿರ್ತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಒಂದು ಕಡೆ ಕಾರ್ಪೊರೇಟೀಕರಣ ಆಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಟೆಕ್ನಾಲಜಿಯ ಮೂಲಕ ಸ್ವತಂತ್ರ ಡಿಜಿಟಲ್ ನ್ಯೂಸ್ ಚಾನೆಲ್ಸು ಮುಂದೆ ಆಗಿರ್ತಕ್ಕಂಥದ್ದು. ಈ ಚಾಲೆಂಜ್ ನಡುವೆ ತಾವು ತಮ್ಮ ಕೆಲಸ ಮಾಡಬೇಕು. ಮತ್ತು ಹಿಂದೆ ಏನಿತ್ತು, ಜನರಿಗೆ ನೇರವಾಗಿ ಇನ್ಫಾರ್ಮೇಷನ್ ಸಿಗಬೇಕು, ಮಾಹಿತಿ ಸಿಗಬೇಕು ಅಂದರೆ ಮಾಧ್ಯಮದ ಒಂದು ಮುಖಾಂತರ ಸಿಗ್ತಿತ್ತು. ಇವತ್ತು ಏನಾಗಿದೆ, ಮಾಧ್ಯಮದವರು ಏನು ಪಬ್ಲಿಷ್ ಮಾಡ್ತಾರೆ ಅದನ್ನು ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಇನ್ನೂ ಬೇರೆ ಸಂಘಟನೆಗಳು ಆಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಮಾಡ್ತಾ ಇರುವಂತಹ ಹೊತ್ತಿನಲ್ಲಿ ಬಂದು ಜೊತೆಯಾಗಿದ್ದಾರೆ, ಆ ಸಂಭ್ರಮದ ಹಾರೈಸ್ತಾ ಇದ್ದಾರೆ, ಈ ಕ್ಷಣವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಹೊಸ ತಲೆಮಾರಿಗೆ ಪ್ರೇರಕ ಶಕ್ತಿಯಾಗಲಿ, ಮತ್ತಷ್ಟು ಮಗದಷ್ಟು ಸಾಧನೆಗೆ ಜನಮುಖಿಯಾಗಿರುವಂತಹ ಕಾರ್ಯಕ್ಕೆ ಪ್ರೇರಕ ಶಕ್ತಿಯ. ಧನ್ಯವಾದಗಳು. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು. ದತ್ತಿ ಪ್ರಶಸ್ತಿಗಳು ದಯಮಾಡಿ ಆಂದೋಲನ ದತ್ತಿ ಪ್ರಶಸ್ತಿಯನ್ನು ಕೊಡುವ ಹೊತ್ತಿನಲ್ಲಿ ಸಂಪಾದಕರಾದ ರವಿ ಕೋಟಿ ಅವರು ವೇದಿಕೆಗೆ ಬರಬೇಕು. ಆಂದೋಲನ ದತ್ತಿ ಪ್ರಶಸ್ತಿ ವೇಗವಾಗಿ ಬೆಳೀತಾ ಇದೆ. ಮಾತ್ರ ನೀವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು, ನಾವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಜ್ಞಾಪಕ ಇಟ್ಬೇಕು. ಮತ್ತು ಸರ್ಕಾರ ಈ ನಡುವೆ ಸೇತುವೆಯಂತೆ ಕೆಲಸ ಮಾಡೋರು. ಸಮಾಜ, ಸರ್ಕಾರ ಇವ್ರ ನಡುವೆ ಸೇತುವೆಯಂತೆ ಕೆಲಸ ಮಾಡ್ತಕ್ಕಂಥದ್ದು. ನೊಂದವರ, ಅಲಕ್ಷಿತರ, ಬಡವರು, ದಲಿತರು, ಹಿಂದುಳಿದವರು, ಸಮಾಜದಲ್ಲಿ ಯಾರು ಕಟ್ಟ ಕಡೆ ಮನುಷ್ಯ ಇದ್ದಾರೆ ಅವರ ಪ್ರತಿನಿಧಿಗಳಾಗಿ ಕೆಲಸ ಮಾಡೋದು, ನೋವು ನಿಲುವುಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದು. ಮಾತ್ರ ನಿಮ್ಮ ವೃತ್ತಿ ಧರ್ಮವನ್ನು ನೀವು ಪಾಲನೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧರ್ಮ ಯಾವ ಕಾರಣಕ್ಕೂ ಕೂಡ ಮರಿಬಾರದು. ಧರ್ಮ ಇದೆಯಲ್ಲ ಮುಖ್ಯ. ಮಹಾತ್ಮ ಗಾಂಧೀಜಿಯವರು ಸರ್ವೋದಯ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಸರ್ವೋದಯ ಆಗಬೇಕು, ಅಂತ್ಯೋದಯ ಆಗಬೇಕು. ಇದು ಮಾಡದೇ ಹೋದರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಕಷ್ಟ ಆಗ್ತದೆ. ಮಹಾತ್ಮ ಗಾಂಧೀಜಿಯವರು ಸ್ವತಃ ಪತ್ರಕರ್ತರಾಗಿದ್ದರು. ಪತ್ರಕರ್ತರು ಯಾಕಾಗಿದ್ರು ಅಂತಂದ್ರೆ
ಇದಕ್ಕೆ ನಾವು ತಲುಪಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ತಲುಪದೆ ಹೋದರೆ, ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡದೆ ಹೋದರೆ, ಜನರನ್ನ ಜಾಗೃತಿಗೊಳಿಸದೆ ಹೋದರೆ ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಅದಕ್ಕೋಸ್ಕರನೇ ಗಾಂಧೀಜಿಯವರು ಅಸಮಾನತೆ ಹೋಗದೆ ಹೋದರೆ, ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಕಾಣದೇ ಹೋದರೆ ನಾವು ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ